ಭಾಳ ಸಂತೋಷ ಆಗುವಂಥದ್ದು. ನಾನು ಕಳೆದಂಥ ಒಂದು 4-5 ವರ್ಷದ ಹಿಂದೆ ಬಂದಿದ್ದೆ ಈ ಕ್ಷೇತ್ರಕ್ಕೆ. ಅವತ್ತಿಗೂ ಇವತ್ತಿಗೂ ನೋಡಿದ್ರೆ ತುಂಬ ಭಾಳ ಬದಲಾವಣೆ ಅನ್ನೋದು ಸಂದರ್ಭ ಆಗೈತೆ. ಯಾಕಂದ್ರೆ ಆ ಭಗವಂತನ ಒಂದು ನಿಯಮ ಮೊದಲೇ ಒಂದು ಹುತ್ತ ಇತ್ತು ಇಲ್ಲಿ. ಆದ್ರೆ ಇವತ್ತು ನೋಡಿದ್ರೆ ಬರುವಂಥ ಜಾಗನೇ ಕಂಡುಹಿಡಿಯೋಕ್ಕಾಗಲ್ಲ. ಯಾಕಂದರೆ ಆ ಭಗವಂತನ ಶಕ್ತಿ ಅನ್ನೋದು ಇಲ್ಲಿ ಬಂದಾದ್ಮೇಲೆ ಗೊತ್ತಾಗ್ತದೆ ಭಕ್ತಾದಿಗಳಿಗೆ. ಆದರೆ ಭಾಳ ಪವರ್ಫುಲ್ ಇರುವಂಥ ಜಾಗ ಇದು. ಯಾಕೆಂದರೆ ಮುನೇಶ್ವರನ ನಾವು ಪೂಜೆ ಮಾಡಿ ಮತ್ತೆ ನಾವು ಅನಂತರ ಎಲ್ಲ ಕಾರ್ಯಗಳನ್ನು ನಾವು ಮಾಡಬೇಕು. ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಮುನೇಶ್ವರನಿಗೆ ಬಹಳ ಪ್ರಾಮುಖ್ಯತೆ ಕೊಡುವಂಥ ಒಂದು ಸಂದರ್ಭ ಐತೆ. ಆದರೆ ಮುನೇಶ್ವರನ ನಾವು ಪೂಜೆ ಮಾಡ್ತೀವಿ ಅಂದರೆ ನಾಗನ ಪೂಜೆ ಮಾಡಿದಂಥ ಒಂದು ಸಂದರ್ಭ ಆಗ್ತದೆ. ಆದರೆ ಈ ಜಾಗನೂ ಅಷ್ಟೇ ಒಂದು ಪವಿತ್ರವಾದಂಥ ಒಂದು ಜಾಗವಾಗಿ ಇವತ್ತು ದೊಡ್ಡ ಮಟ್ಟ ಒಂದು ಕ್ಷೇತ್ರವಾಗಿ ಮುಂದೊಂದು ದಿನ ಅಂದರೆ ಭಾಳ ದೂರ ಹೋಗಲ್ಲ, ಹತ್ತಿರದಲ್ಲೇ ಕಳೆದಂಥ ಶಿವರಾತ್ರಿ ಮಾಸ ಕಳೀತು ಅಂದರೆ 2027 ಶಿವರಾತ್ರಿ ಮಾಸ ಕಳೀತು ಅಂದರೆ ಈ ದೊಡ್ಡ ಒಂದು ಕ್ಷೇತ್ರವಾಗಿ ಪರಿವರ್ತನೆ ಆಗುವಂಥ ಒಂದು ಸಂದರ್ಭ ಇದೆ. ಓಕೆ, ಇವತ್ತಿಂದ ಒಂದು ಕಾರ್ಯಕ್ರಮ ಪೂಜೆ ಮೂಲಕ ಮತ್ತು ನಾಡಿನ ಜನಕ್ಕೆ ಏನು ಆಶೀರ್ವಾದ ಮಾಡೋಕ್ಕೆ? ಏಕೆಂದರೆ ಇವತ್ತು ನಾಡಿನ ಜನಕ್ಕೆ ಈ ಕಾರ್ಯಕ್ರಮ ಬಹಳ ವೈಭೋಗದಿಂದ ನಡೀತದೆ. ಬಹಳ ಹಲವಾರು ಋತ್ವಿಕರು ಬಂದು ಅಚ್ಚುಕಟ್ಟಾಗಿ ಶಾಸ್ತ್ರಬದ್ಧವಾಗಿ ಮಾಡ್ತಾರಂಥ ಒಂದು ಕಾರ್ಯಕ್ರಮ ಆಗಿದೆ. ನಾಡಿನ ಜನಕ್ಕೆ ಹೇಳೋದೇನಂತಂದರೆ, ಒಂದು ಸತಿ ನೀವು ಬಿಡುವಿದ್ದಾಗ ನಮ್ಮ ಸಂದರ್ಭದಲ್ಲಿ ಬಂದು ಒಂದು ಸತಿ ಕ್ಷೇತ್ರಕ್ಕೆ ಭೇಟಿ ಕೊಡಿ, ಆ ಭಗವಂತನ ಆಶೀರ್ವಾದ ಪಡೀರಿ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ.